ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ? ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಕೆಲವು ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಹ್ಯಾಂಗ್ಡ್ ಮನ್ ಬರ್ತಾ ಇದೆ, ಹಾಗೆ 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದು ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಎನರ್ಜಿ ಆಗಿರುತ್ತೆ. ಎಸ್, ಏನು ಬರ್ತಾ ಇದೆ ಬಾಟಮ್ನಲ್ಲಿ? ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಸುತ್ತಿ ಬಳಸಿ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ, ಏನೋ ಇನ್ಸ್ಪಿರೇಷನ್ ಇದೆ. ಇಲ್ಲಿ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಆಗಾಗ ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಈಗ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಏನೋ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇತ್ತು ಅನ್ನೋದಿದೆ. ಏನೋ ಏಜ್ ಡಿಫ್ರೆನ್ಸ್, ಕಲ್ಚರಲ್ ಡಿಫ್ರೆನ್ಸ್ ಅಥವಾ ಫ್ಯಾಮಿಲಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ. ಅವ್ರಿಗೆ ನಿಮ್ಮನ್ನು ಕಂಡ್ರೆ ಹೇಗೆ ಇಷ್ಟ ಇದೆಯೋ ನಿಮಗೂ ಅವರನ್ನು ಕಂಡ್ರೆ ಇಷ್ಟ ಇದೆ. ಪೊಸೆಸಿವ್ನೆಸ್ ಇದೆ, ಆದರೆ ತುಂಬ ಇಮೋಷ್ನಲ್ ಆಗಿ ಈ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಏನೋ ಲೋ ಎನರ್ಜಿ ಇದೆ, ಆದರೆ ಅವ್ರು ಖಂಡಿತ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ಎಲ್ಲ ಫ್ರೆಂಡ್ಶಿಪ್ಗಳಲ್ಲೂ ಹಾಗೆ ಸಮಸ್ಯೆಗಳಿರುತ್ತೆ, ಆಗಾಗ ಮಾತುಗಳು ಬರುತ್ತೆ ಹೋಗುತ್ತೆ. ಆದರೆ ಅದನ್ನು ನೀವು ಡೀಪಾಗಿ ತೊಗೊಂಡಿದ್ದೀರಾ. ನಿಮ್ಮ ಮೇಲೆ ಇಷ್ಟ ಇದ್ರೂ ಏನೋ ಮಾತುಗಳ ವಿಷಯವಾಗಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾಯಿಂದ ಮೀಟ್ ಆಗಿದ್ದೀರಾ ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ಇವತ್ತಿಂದಲ್ಲ, ಇಲ್ಲೊಂದು ಆತ್ಮೀಯತೆ ಬೆಳೆದಿದೆ. ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಈಗ ನಿಮ್ಮ ಬಗ್ಗೆ ಡೀಪಾಗಿ ಕನೆಕ್ಟ್ ಆಗಿದ್ದಾರೆ. ಏನೋ ಸಂತೋಷ ಇದೆ. ಆ ನೆನಪುಗಳು ಅವ್ರಿಗೆ ಉತ್ಸಾಹ ಕೊಡುತ್ತೆ. ಆದರೆ ಏನೋ ಕಾರಣದಿಂದ ಇಬ್ಬರು ದೂರ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ? ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಇಲ್ಲೊಂದು ವ್ಯಾಲ್ಯೂಸ್ ಬರ್ತಾ ಇದೆ. ನೀವು ಹೇಳ್ತಾ ಇದ್ದೀರಾ ಐ ಆಮ್ ಟ್ರೈಂಗ್ ಟು ಮೂವ್ ಆನ್ ಅಂತ ಹೇಳ್ತಾ ಇದ್ದೀರಾ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೂ ಏನೋ ಬೇಜಾರಾಗಿದೆ. ನಾನು ಕಾಯಬೇಕಾ, ಇಲ್ಲಿಂದ ಮೂವ್ ಆನ್ ಆಗಬೇಕಾ ಹಾಗನ್ನಿಸ್ತಾ ಇದೆ ನಿಮಗೆ. ಅವರ ಎನರ್ಜಿ ನೋಡಿದಾಗ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ಬರ ಫ್ರೆಂಡ್ಶಿಪ್ಪನ್ನು ಡ್ಯಾಮೇಜ್ ಆಗಿದೆ ಅನ್ನೋದು ಬರ್ತಾ ಇದೆ. ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಇಬ್ರಿಗೂ ಬೇಜಾರಿದೆ, ಮಾತಾಡಬೇಕು ಅಂತ ಇಬ್ರಿಗೂ ಅನಿಸುತ್ತೆ. ಆದರೆ ಇಬ್ರಿಗೂ ಇಲ್ಲಿ ಈಗೋ ಕ್ಲಾಶ್ ಆಗ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಈ ವ್ಯಕ್ತಿ ನಿಮಗೆ ಪರಿಚಯ ಆದಾಗ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಹಾಗೂ ಹೀಗೂ ಬೇಕು ಬೇಡಗಳ ನಡುವೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ಶುರುವಿನಲ್ಲಿ ನಿಮಗೆ ಅವರಲ್ಲಿ ಅಂಥ ಭಾವನೆಗಳಿರಲಿಲ್ಲ. ಇದು ನಿಮಗೆ ಬೇಕಾಗಿಯೂ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನಿಸ್ತಾ ಇದೆ. ಕೆಲವು ಸರಿ ಮ್ಯಾಚಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಹಾಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಇಲ್ಲಿ ಫ್ರೆಂಡ್ಶಿಪ್ ಬೆಳೆದಿದೆ. ಪರಸ್ಪರ ನಂಬಿಕೆಗಳು ಇಲ್ಲದವಾಗ ಸಂಬಂಧಗಳು ಹುಟ್ಟಿದಷ್ಟೇ ಬೇಗ ಕೊನೆಗೊಳ್ಳುತ್ತೆ. ಏನೋ ಕಾರಣ ಹೇಳಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಅದರಿಂದ ನಿಮಗೆ ಮನಸ್ಸು ಒಡೆದಿದೆ. ಶುರುವಿನಲ್ಲಿ ನಿಮಗೆ ಸಾಕಷ್ಟು ಪ್ರಾಮಿಸ್ ಮಾಡಿದ್ರು, ಧೈರ್ಯ ಹೇಳ್ತಾ ಇದ್ರು. ಈಗ ಈ ಥರ ದೂರ ಆಗೋಕ್ಕೆ ಸಾಧ್ಯನಾ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ನಿಮ್ಮ ಎದುರೇ ಓಡಾಡ್ತಾರೆ, ನೀವು ಪರಿಚಯ ಇಲ್ದವ್ರ ಹಾಗೆ ವರ್ತನೆ ಇದೆ. ಇಲ್ಲಿ ನೀವು ಎಷ್ಟೋ ಸರಿ ಅವರನ್ನು ತಿದ್ದಕ್ಕೆ ಪ್ರಯತ್ನ ಮಾಡಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮಗೆ ಅವ್ರ ಮೇಲೆ ಅತಿಯಾದ ಪೊಸೆಸಿವ್ನೆಸ್ ಇತ್ತು. ಏನೇನೋ ಕಾರಣಗಳನ್ನು ನೀವೇ ಇಮ್ಯಾಜಿನ್ ಮಾಡ್ಕೋತೀರಾ. ಹೌದು, ಅವ್ರಿಗೆ ಕೆಲವು ನಿಮ್ಮ ವರ್ತನೆಗಳು ಇಷ್ಟ ಆಗ್ತಾ ಇರಲಿಲ್ಲ.
ಆದರೆ ಏನೋ ನಿಮ್ಮಿಂದ ಅಟ್ರ್ಯಾಕ್ಟ್ ಆಗಿದ್ದರು, ನಿಮ್ಮ ಫ್ರೆಂಡ್ಶಿಪ್ ಬೇಕಿತ್ತು. ಆದರೆ ನಿಮ್ಮ ಬಾಸಿಸಮ್, ಅನುಮಾನ ಪಡೋದು ಇದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿದೆ ದೂರ ಮಾಡ್ಕೊಂಡಿದ್ದಾರೆ. ಆದರೆ ನಿಮಗೆ ಅವರು ಸರಿಯಾಗ್ಬೋದು ಅನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಎಂಟಿನೆಸ್ ಇದೆ. ಕೆಲವು ಸರಿ ಜೀವನದಲ್ಲಿ ಏನೇನೋ ನಡೆಯುತ್ತೆ, ಅವ್ರ ಜೀವನದಲ್ಲಿ ನೀವು ಬರ್ತೀರಾ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಏನೋ ಡಿಸಿಷನ್ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆದರೆ ನಿಮ್ಮ ಮಾತುಗಳು ಎಲ್ಲನೂ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಈಗೀಗ ನಿಮ್ಮ ಸ್ವಭಾವ ಇಷ್ಟ ಆಗ್ತಾ ಇದೆ. ಯಾರೋ ನನಗೆ ಕಂಟ್ರೋಲ್ ಮಾಡೋರು, ಕೇರ್ ಮಾಡೋರು ಇದಾರಲ್ಲ, ನಾನು ಯಾಕೆ ಅವ್ರನ್ನ ಅವಾಯ್ಡ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು, ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮಗೆ ಸ್ವಲ್ಪ ಸ್ಪೇಸ್ ಕೊಟ್ಟರೆ, ಸ್ವಲ್ಪ ದಿನ ನಿಮ್ಮನ್ನು ಮಾತಾಡಿಸ್ದೇ ಇದ್ದರೆ ನೀವು ಸರಿಯಾಗ್ತೀರಾ ಹಾಗೆ ಅಂದ್ಕೊಂಡಿದ್ರು. ಈಗ ತಾನೇ ಸರಿಯಾಗ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ಹೋದರೂ ನಿಮ್ಮ ನೆನಪುಗಳು ನೆರಳಂತರ ಅವ್ರ ಹಿಂದೆ ಬರ್ತಾ ಇದೆ. ನಿಮ್ಮನ್ನು ಆಗಾಗ ಗಮನಿಸ್ತಾರೆ. ಏನಾದರೂ ಕಾರಣದಿಂದ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ಕೋತಾರೆ. ನೀವು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅವರಾಗಿ ಮಾತಾಡಿಸ್ಲಿ ಅಂತ ನೀವು ಕಾಯ್ತಾ ಇದ್ದೀರಾ. ಫ್ರೆಂಡ್ಶಿಪ್ ಅತಿಯಾದಾಗ ಒಂದು ಸಣ್ಣ ತಪ್ಪು ಸಹ ದೂರ ಆಗೋಕ್ಕೆ ಕಾರಣ ಆಗುತ್ತೆ. ಆದರೆ ಅದೇ ವ್ಯಕ್ತಿ ಇಷ್ಟ ಆದಾಗ ಎಲ್ಲ ತಪ್ಪುಗಳು ಸರಿ ಅನಿಸುತ್ತೆ. ಈಗ ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ನಿಮ್ಮ ಕಂಟ್ರೋಲಿಂಗ್ ನೇಚರ್ ಅವ್ರಿಗೆಲ್ಲ ಇಷ್ಟ ಆಗ್ತಾ ಇದೆ. ನಾನು ಸುಮ್ಮನೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಮನಸ್ಸಲ್ಲಿ ತುಂಬ ಯೋಚನೆಗಳನ್ನ ಮಾಡಿದ್ದಾರೆ. ನಿಮ್ಮಂಥ ವ್ಯಕ್ತಿ ಸಿಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಅಟ್ಲೀಸ್ಟ್ ನೀವು ಅವ್ರನ್ನ ತಿದ್ದೋಕ್ಕೆ ಪ್ರಯತ್ನ ಮಾಡಿದ್ರಿ, ಆದರೆ ದೂರ ಮಾಡ್ಕೊಂಡಿರಲಿಲ್ಲ. ಇವ್ರಿಗೇನೆ ನಿಮ್ಮ ಕಂಟ್ರೋಲಿಂಗ್ ನೇಚರ್ ಇಷ್ಟ ಆಗದೆ ತಾನೇ ದೂರ ಸರಿದಿದ್ರು. ಈಗ ಯಾಕೋ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ನಗುಮುಖ, ನಿಮ್ಮ ಮಾತುಗಳು ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಆಗಾಗ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮಗೆ ಗೊತ್ತಾಗೋ ಥರ ಓಡಾಡೋದಿದೆ. ಆದರೆ ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವೇನು ಅನ್ಕೋತೀರೋ ಹಾಗೆ ಅಂದ್ಕೊಂಡಿರಬೇಕು. ನಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ. ಇದೆಲ್ಲ ಸರಿಯಾಗುತ್ತಾ? ನಿಮ್ಮ ಕಂಟ್ರೋಲಿಂಗ್ ನೇಚರ್ ಇಷ್ಟ ಆಗಿದ್ರೂ ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಒಳಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಇಲ್ಲಿ ರೀಜನರೇಷನ್ ಬರ್ತಾ ಇದೆ ನೋಡಿ. ಹಾಗೆ ಅಬ್ಸರ್ವರ್, ಮತ್ತೊಂದು ಡೀಪ್ ನೋಯಿಂಗ್, ಕಮ್ ಟು ದಿ ಎಡ್ಜ್, ಇಲ್ಲೊಂದು ಆಲ್ ದ್ಯಾಟ್ ಗ್ಲಿಟರ್ಸ್, ಇಲ್ಲಿ ಲಾಯಲ್ ಹಾರ್ಟ್ ಅನ್ನೋದು ಬರ್ತಾ ಇದೆ. ಇಲ್ಲಿ ನಿಮ್ಮನ್ನು ಅವ್ರಿಗೆ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಜವಾದ ಪ್ರೀತಿ ಇರೋದ್ರಿಂದ ನೀವು ಅವ್ರಿಗೆ ದೂರ ಆಗಿದ್ರೂ ನಿಮ್ಮ ನೆನಪುಗಳು ಅವ್ರಿಗೆ ಬರ್ತಾ ಇದೆ. ಇಲ್ಲಿ ಮುಂದೆ ಏನಿದೆ, ನಿಮ್ಮ ಫ್ರೆಂಡ್ಶಿಪ್ ಮುಂದೆ ಚಿಗುರುತ್ತೆ ಅನ್ನೋದು ಬರ್ತಾ ಇದೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸರಿ. ಈ ಒಂದು ನೆಗೆಟಿವ್ ಎನರ್ಜಿ ಕೊನೆ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ರು. ಈಗ ಯಾಕೋ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.